ಫಾದರ್ಸ್ ಡೇ ಗೊತ್ತು, ಮದರ್ಸ್ ಡೇ ಗೊತ್ತು, ಚಿಲ್ಡ್ರನ್ಸ್ ಡೇನೂ ಗೊತ್ತು, ಯಾಕೆ ವ್ಯಾಲೆಂಟೈನ್ಸ್ ಡೇನೂ ಗೊತ್ತು. ಮಿಲ್ಕ್ ಡೇ ಅಂದರೆ ಎಂದು ಗೊತ್ತಾ? ಅದು ನಡೀತಿದೆ ಸ್ವಾಮಿ. ಇದು ಉದ್ಯಾನ ನಗರಿಯಲ್ಲಿ ಮಿಲ್ಕ್ ಡೇಯನ್ನು ಸಖತ್ ಅದ್ದೂರಿಯಾಗಿ ನಡೆಸಲಾಯಿತು. ಅದು ಹೇಗಿತ್ತು ನೋಡೋಣ ಬನ್ನಿ. ವಿಶ್ವ ಹಾಲಿನ ದಿನಾಚರಣೆ ಹಿನ್ನೆಲೆಯಲ್ಲಿ ಕೆಎಂಎಫ್ ಹಾಗೂ ಮದರ್ ಡೈರಿ ವತಿಯಿಂದ ಉಚಿತವಾಗಿ ಹಾಲು ಹಂಚಿಕೆ ಕಾರ್ಯಕ್ರಮ ನಡೆಯಿತು. ಇದಕ್ಕಿಂತ ಆಕರ್ಷಣೆ ಅಂದ್ರೆ ನಟ ಪುನೀತ್ ರಾಜ್ಕುಮಾರ್ ಹಾಲು ಹಂಚಿದ್ದು. ಪುನೀತ್ ನಗರದ ಸೆಂಟ್ ಫ್ಲಾರೆನ್ಸ್ ಶಾಲೆ ಹಾಗೂ ಸುಮಂಗಲಿ ಸೇವಾ ಆಶ್ರಮಕ್ಕೆ ಭೇಟಿ ಮಾಡಿ ಉಚಿತವಾಗಿ ಹಾಲು ಹಂಚಿದ್ರು. ಅಲ್ಲದೆ ಆರೋಗ್ಯವಂತರಾಗಿ ಇರಲು ದಿನಕ್ಕೊಂದು ಲೀಟರ್ ಹಾಲು ಕುಡೀರಿ ಅಂದ್ರು. ಒಳ್ಳೇದು, ಅದೇ ಅವಾಗಲೇ ಹೇಳಿದ್ನಲ್ಲ ಸ್ಪೀಚಲ್ಲಿ, ಮದರ್ಸ್ ಡೇ ಫಾದರ್ಸ್ ಡೇ ಎಲ್ಲ ಇದೆ, ಅದೇ ಥರ ಬೇಕಾಗದಿರೋ ಡೇಸು ಇದೆ. ಅದನ್ನೆಲ್ಲ ಕಂಪೇರ್ ಮಾಡಿದ್ರೆ ತುಂಬ ಅರ್ಥ ಇರೋವಂಥ ದಿನ ಅಂತ ಅನಿಸುತ್ತೆ. ಇಟ್ಸ್ ವೆರಿ ಗುಡ್. ಹಾಲು ಕುಡಿಯೋದ್ರಿಂದ ಖಂಡಿತ ನಮ್ಮ ಶರೀರಕ್ಕೆ ಒಳ್ಳೆಯದು. ಮಿಲ್ಕ್ ಡೇಯನ್ನ ಸಾಂಪ್ರದಾಯಿಕವಾಗಿ ಆಚರಿಸುವ ನಿಟ್ಟಿನಲ್ಲಿ ಹಸುಗಳಿಗೆ ಪೂಜೆ ಸಲ್ಲಿಸಲಾಯಿತು. ತಮ್ಮ ನೆಚ್ಚಿನ ನಟ ಪುನೀತ್ರಂತೆ ದಷ್ಟಪುಷ್ಟರಾಗಲು ಇನ್ಮುಂದೆ ಹಾಲು ಕುಡಿಯೋದಾಗಿ ಮಕ್ಕಳು ತಿಳಿಸಿದ್ರು. ಬಂದಿದ್ದಕ್ಕೆ ತುಂಬ ಇಷ್ಟ ಆಯಿತು. ಎಲ್ಲರೂ ಹಾಲು ಕುಡಿಯೋಕ್ಕೂ ಹೇಳಿದ್ರು. ಇನ್ಮೇಲೆ ನಾನು ಹಾಲು ಕುಡಿತೀನಿ, ಒಂದು ಗ್ಲಾಸ್ ಕುಡಿತೀನಿ. ಪುನೀತ್ರದ್ದು ಸದಾ ಬ್ಯುಸಿ ಸ್ಕೆಡ್ಯೂಲ್. ಅದರ ಮಧ್ಯೆಯೂ ಬಿಡುವು ಮಾಡಿಕೊಂಡು ಅವರೊಂದು ಪುಸ್ತಕ ಬರೆದಿದ್ದಾರೆ. ಪುನೀತ್ ಬರೆದಿರೋ ಪರ್ಸನ್ ಬಿಹೈಂಡ್ ಪರ್ಸನಾಲಿಟಿ ಎಂಬ ಪುಸ್ತಕ ಬಿಡುಗಡೆ ಸಮಾರಂಭ ನಾಳೆ ನಡೆಯಲಿದೆ. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.